ಬುದ್ಧಿ ಹೇಳ್ಬೋದಾಗಿತ್ತು. ಕರೆದು ಬುದ್ಧಿ ಹೇಳ್ಬೋದಾಗಿತ್ತು. ಹೌದು, ಹಿಂಗಲ್ಲ ಹಿಂಗಂತ ಹೇಳ್ಬೋದಾಯ್ತು. ಹೇಳೋ ಪರಿಸ್ಥಿತಿಯಾಗ ಇದ್ರು ಅವರು, ಅಂಥದ್ರಾಗೆ ಮಾಡಬಾರ್ದಾಗಿತ್ತು. ಹೌದು. ಏನು ಮಾಡ್ಬೋದಿತ್ತು? ಅದೇ ಹೇಳಿದ್ವಲ್ಲ, ಸಂಧಾನ ಮಾಡಿ ಬುದ್ಧಿ ಹೇಳೋ ಮಾರ್ಗದಾಗಿದ್ದು ಹೇಳಿಲ್ಲಲ್ಲ, ಅದೇ ತಪ್ಪು. ಅಭಿಮಾನಿಗಳದ್ದು ಅದೇ ಸರಿ ಅಂತವ್ರಲ್ಲ, ಅದು ಕೂಡ ಅಭಿಮಾನ, ಕುರುಡು ಅಭಿಮಾನಿ. ಇದು ನಾವು ತೋರ್ಸಂಗಿಲ್ವ ಟಿ ವಿಲಿ ಇವನ್ನೆಲ್ಲವ? ತೋರಿಸ್ಬೋದು, ತೋರ್ಸೋಕ್ಕೆ ಮತ್ತೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಜನಕ್ಕೆ. ನಾವು ತೋರ್ಸಂಗಿಲ್ವಂತಲ್ಲ, ಇದೆಲ್ಲ ಅವ್ರದ್ದು ದರ್ಶನ್ ಬಗ್ಗೆ ನಾವೇನು ತೋರ್ಸಂಗಿಲ್ವಂತಲ್ಲ. ಅದು ಅವ್ರದ್ದು ಸ್ವಾರ್ಥ. ಅದು ಯಾಕೆ ಸ್ವಾರ್ಥ? ಅಭಿಮಾನಿಗಳ ಸ್ವಾರ್ಥ, ಅವ್ರ ಸ್ವಾರ್ಥ ತೋರಿಸಿಲ್ದ. ಹಂಗಂತೀರಾ? ಹೌದ್ರಿ. ಓಕೆ, ಥ್ಯಾಂಕ್ ಯು. ಬರ್ರಿ ಗೌಡ್ರೆ, ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಅಜಯ್ ಅಂತೇಳಿ. ಅಜಯ್, ಎಷ್ಟು ಏಜು? 43. ಆ ಕಾಲದಲ್ಲಿ ನಿಮ್ಗೆ ಅಜಯ್ ಅಂತ ಹೆಸರಿಟ್ಬಿಟ್ರಾ? ಆ ಕಾಲದಲ್ಲಿ ಅಜಯ್ ಅಂತ ಹೆಸರಿಟ್ಬಿಟ್ರು. ನೋಡೋಣ, ನಾನೇನೋ ನಿಂಗಣ್ಣನೋ ಸೋಮಣ್ಣನೋ ರಾಜಣ್ಣನೋ ಅನ್ಕೊಂಬಿಟ್ಟಿದೆ. ಸರಿ, ಅಜಯ್ ಅವರೇ, ಮೇಜರ್ ಅಜಯ. ಅಜಯ್ ಅವರೇ ಹೇಳಿ, ಏನಂತೀರಾ? ಯಾವ ಹೀರೋ ಇಷ್ಟ ನಿಮಗೆ? ಹೀರೋಗಳು ಹೀರೋಯಿನ್ ಅನ್ನೋದಕ್ಕಿಂತ ಮಾನವೀಯತೆ ಮೊದಲಿಷ್ಟ. ಎಸ್, ಯಾಕೆ ಬೇಕದು ನಮಗೆ? ಮನುಷ್ಯರಾಗಿ ಹುಟ್ಟಿದ ಮೇಲೆ ಮಾನವೀಯತೆ ಅನ್ನೋದು ಭಾಳ ಮುಖ್ಯವಾಗಿ. ಮಾನವೀಯತೆ ಉಳ್ಕೊಳ್ತಾ ಹಾಗಾದ್ರೆ ಇವತ್ತು? ಇಲ್ಲ. ಏನಾಯ್ತು? ಕಗ್ಗೋಲೆ ಆಗಿದೆ. ಕಗ್ಗೋಲೆ? ಹೌದು. ಸರಿನಾ? ತಪ್ಪದು. ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ, ದರ್ಶನ್ ಒಬ್ಬ ಫಿಲಮ್ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ನಟ, ನಾನು ಭಾಳ ಫಾಲೋಯಿಂಗು ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ತಿದ್ರು. ಅವ್ರು ಅಲ್ಲೇ ಮನೇಲಿ ಕೂತ್ಕೊಂಡು ಚಿತ್ರದುರ್ಗ SP ಗೋ DC ಗೋ ಯಾರಿಗೋ ಒಂದು ಫೋನ್ ಮಾಡಿ ಈ ಥರ ಮಾಡ್ತಿದ್ದಾರೆ, ಅವ್ರಿಗೆ ಯಾರು ಕರೆದು ಬುದ್ಧಿ ಹೇಳ್ರಂದಿದ್ರೆ ಅಲ್ಲಿ ಚಾಪ್ಟರ್ ಕ್ಲೋಸ್ ಆಗಿರೋದು. ಹೌದಾ? ಈಸಿ. ಇಲ್ಲಿಂದ 200 ಕಿಲೋಮೀಟ್ರ್ ಅಲ್ಲಿ ಕರ್ಕೊಂಡು ಹೋಗಿ ಅದು ಯಾವುದೋ ಶೆಡ್ಡಲ್ಲಿ ಕೂಡ ಹಾಕಿ 8-10 ಜನ ಸೇರ್ಕೊಂಡು ಅವನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡೋ ಅವಶ್ಯಕತೆ ಏನಿತ್ತು? ಹೌದ್ರಾ? ಅಲ್ಲಿ ಮನೇಲಿ ಕೂತ್ಕೊಂಡು ಚಿತ್ರದುರ್ಗ SP ಗೆ ಒಂದು ಫೋನ್ ಮಾಡಿ ಯಾರೋ ಈ ಥರ ರೇಣುಸ್ವಾಮಿ ಅಂತ ನಮಗೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಈ ಥರ ಎಲ್ಲ ಮೆಸೇಜ್ ಮಾಡ್ತದಾನೆ, ಕರೆದು ಬುದ್ಧಿ ಹೇಳ್ರಿ ಅಂದಿದ್ರೆ ಇಲ್ಲೇ ರಿಪೇರಿ ಮಾಡಿ ಸರಿ ಮಾಡಿರೋರು ಅಲ್ವಾ? ಹೌದಾ? ಈ ಥರ ಒಂದು ಯಾಕೆ ಕೈಗೆ ತಗೋಬೇಕು? ಅಭಿಮಾನಿಗಳದು ಹೇಳ್ತವ್ರೆ, ಬಾಸ್ ಶಿಕ್ಷೆ ಕೊಟ್ಟಿರೋದಂತಲ್ರಿ. ಯಾರಿಗೆ? ಅವನಿಗೆ, ರೇಣುಕಾ ಸ್ವಾಮಿಗೆ. ಇವಾಗ ಶಿಕ್ಷೆ ಯಾರು ಕೊಡ್ತಿದ್ದಾರೆ? ಶಿಕ್ಷೆ ಬಾಸ್ಗೆ ಇವಾಗ ಯಾರು ಕೊಡ್ತಿದ್ದಾರೆ? ಶಿಕ್ಷೆ ಯಾರು ಕೊಡ್ತವ್ರೆ? ಕಾನೂನು ಇಲ್ಲ. ಮತ್ತೆ ಅದಕ್ಕೆ ಹೇಳಿದ್ದು, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಅವ್ರು ಯಾರೇ ಏನೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗುತ್ತೆ. ನಾವು ತೋರ್ಸಂಗಿಲ್ವಾ? ಯಾಕೆ ತೋರಿಸ್ಬಾರ್ದು? ತೋರ್ಸಂಗಿಲ್ವಂತಲ್ಲ. ಕಳ್ಳನ ಕಳ್ಳ ಅಂತ ಹೇಳಿದ್ರೆ ತಪ್ಪ? ಕೊಲೆಗಾರ ಅಂತ ಹೇಳಿದ್ರೆ ತಪ್ಪಂತಲ್ಲ. ಯಾರು ಹೇಳಿದ್ದು? ಅಭಿಮಾನಿಗಳು ಹೇಳ್ತವ್ರಲ್ಲ. ಅವರಂಥ ಅಂಧ ಅಭಿಮಾನಿಗಳು ಈ ಭೂಮಿ ಮೇಲೆ ಇರೋದೇ ವೇಸ್ಟು. ಹಂಗಂತೀರ? ಹೌದು. ಭೂಮಿಗೆ ಭಾರ ಭಾರ ಬೇಡ ಬಿಡಿ.